ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ಯಾ ರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ಕನ್ಯಾ ರಾಶಿಗೆ ಈ ತಿಂಗಳ ವಾಕ್ಯವಾಗಿ ಉದ್ಯೋಗ ಧನ ಗ್ರಹ ಯೋಗ ಪಂಚಗ್ರಹ ಕೃಪೆಯ ಸುಖ ಭೋಗ ಎಂಬಂತಹ ವಾಕ್ಯ ಅನ್ವಯ ಆಗುತ್ತೆ. ಅದರ ಅರ್ಥ ಏನಂದರೆ, ನಿಮಗೆ ಆಗಸ್ಟ್ ತಿಂಗಳಲ್ಲಿ ಅನೇಕ ಉತ್ತಮ ಫಲಗಳು ನಿಮಗೆ ಸಿಗಲಿವೆ, ಶುಭ ಲಾಭಗಳು ಸಿಗಲಿವೆ, ಸುಖ ಪಡುವಂಥ ಹಲವಾರು ಅವಕಾಶಗಳಿವೆ. ಜೊತೆಗೆ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಅತ್ಯುತ್ತಮವಾದ 5 ಗ್ರಹಗಳ ಪಂಚಗ್ರಹ ಕೃಪೆ ಅಂತ ಬಂದಿದೆ. ಆ 5 ಗ್ರಹಗಳ ವಿಶೇಷವಾದ ಬೆಂಬಲ ನಿಮಗೆ ತಿಂಗಳಡಿ ರಕ್ಷಣೆ ಮಾಡುತ್ತೆ ಅನ್ನೋದು. ಹಾಗಾಗಿ ಸಮಾಧಾನಕರವಾಗಿ ಈ ಶ್ರಾವಣ ಮಾಸದಲ್ಲಿ ಕನ್ಯಾ ರಾಶಿಯವರಿಗೆ ಅನೇಕ ಅದ್ಭುತವಾದ ಕನಸುಗಳನ್ನು ಸಾಗುವಂಥದ್ದು, ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಒಂದು ಅವಕಾಶ ಬರುತ್ತೆ. ಅಲ್ಲಿ ನವಗ್ರಹಗಳ ವ್ಯವಸ್ಥೆಯಲ್ಲಿ 5 ಗ್ರಹಗಳು ಯಾವ ರಾಶಿಗೆ ಪೂರಕವಾಗಿದ್ದವೋ ಅದು ಅತ್ಯುತ್ತಮವಾದ ಒಂದು ವ್ಯವಸ್ಥೆಯನ್ನು ಪರಿಗಣಿಸಲಾಗುತ್ತೆ. ಕೆಲವೊಂದು ರಾಶಿಗೆ 1 ಗ್ರಹ 2 ಗ್ರಹ 3 ಗ್ರಹ ಎಲ್ಲ ಇರುತ್ತವೆ. ಆದರೆ 4 ಅಥವಾ ಹೆಚ್ಚು ಗ್ರಹಗಳು ಇದ್ದಾಗ ಅತ್ಯಂತ ಶುಭ ಫಲವನ್ನು ಹೇಳಲ್ಪಡುತ್ತವೆ. ಅಲ್ಲಿ ಸೂರ್ಯನಿಂದ ಆರಂಭಿಸಿ ಒಂದೊಂದೇ ಗ್ರಹಗಳ ಪ್ರಭಾವ ನಿಮ್ಮ ಮೇಲೆ ಯಾವ ರೀತಿ ಇದೆ ಅಂತ ನೋಡಿದರೆ, ಕನ್ಯಾ ರಾಶಿಯವರಿಗೆ ಸೂರ್ಯನ ಆರಂಭದಿಂದ ನಿಮಗೆ ಆ ಲಾಭ ಸ್ಥಾನ ಆರಂಭ ಆಗುತ್ತೆ. ಆತನು 16ನೇ ತಾರೀಕುವರೆಗೂ ಆಗಸ್ಟ್ 16ರವರೆಗೂ ಕಟಕದಲ್ಲಿ ಇದ್ದಾಗ ನಿಮಗೆ ಲಾಭ, ಜಯ, ಸುಖ, ಕೀರ್ತಿ, ಯಶಸ್ಸು ಸಿಗುತ್ತೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಪ್ರಮುಖವಾದ ಏನಾದರೂ ವಿಚಾರಗಳಿದ್ದರೆ ಸರ್ಕಾರ ಮೂಲದ ನಿಮಗೆ ನಿಮ್ಮ ಪರವಾಗಿ ಆಗುತ್ತೆ. ರಾಜಕೀಯ ಅಧಿಕಾರ ಕೆಲವರಿಗೆ ಸಿಗುವಂಥದ್ದು, ರಾಜಕೀಯ ಮೂಲ ವ್ಯಕ್ತಿಗಳಿಂದ ಕೆಲಸ ಆಗುವಂಥದ್ದೆಲ್ಲ ಆಗುತ್ತೆ. ಹಾಗೆಯೇ ಉದ್ಯೋಗ ಹುಡುಗರಿಗೆ ಉದ್ಯೋಗ ಸಿಗುವಂಥದ್ದು, ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಅಪೇಕ್ಷೆಗಳಂಥ ಅವಕಾಶಗಳು ಸಿಗುವಂಥದ್ದು, ಸರ್ಕಾರದ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಬರೆದವರಿಗೆ ಅವರ ಪರವಾಗಿ ರಿಸಲ್ಟ್ಗಳು ಬಂದು ಅದರಲ್ಲಿ ಆಯ್ಕೆ ಆಗುವಂಥದ್ದು. ಈ ರೀತಿ ನಿಮ್ಮ ಹಲವಾರು ದೀರ್ಘಕಾಲದ ಕನಸುಗಳು ನನಸಾಗಲಿಕ್ಕೆ, ಕೌಟುಂಬಿಕ ವಿಚಾರದಲ್ಲಿ ಸಮಾಧಾನ ಆಗಲಿಕ್ಕೆ, ಹಣಕಾಸಿನ ಒಂದು ಉತ್ತಮ ಲಭ್ಯತೆ ಸಿಗಲಿಕ್ಕೆ ಎಲ್ಲ ಸೂರ್ಯ ಭಗವಂತರು 16ರವರೆಗೂ ಆಶೀರ್ವಾದ ಮಾಡ್ತಾರೆ. ಆದರೆ 17ರಿಂದ ಸ್ವಲ್ಪ ವಿರುದ್ಧ ಪರಿಣಾಮ ಆಗ್ಬೋದು. ಯಾಕಂದರೆ ಅಲ್ಲಿ ನಿಮಗೆ ಅಲ್ಲಿಂದ ನಷ್ಟ ಭಾವ ಯಾವಾಗ ಅಲ್ಲಿ ಸಿಂಹರಾಶಿಗೆ ಪ್ರವೇಶ ಆಗುತ್ತೋ ಸೂರ್ಯ ಭಗವಂತರು ಸಿಂಹರಾಶಿಗೆ ಪ್ರವೇಶ 17ರಿಂದ. ಹಾಗೆ 17ರಿಂದ ನಿಮಗೆ ಸ್ವಲ್ಪ ಕಷ್ಟ ನಷ್ಟಗಳ ಸಾಧ್ಯತೆ, ಕಲಹವಾಗುವ ಸಾಧ್ಯತೆ, ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ, ಅವಮಾನಕರ ಘಟನೆ ಆಗುವಂಥದ್ದು ಅಥವಾ ಯಾವುದೇ ರೀತಿ ದುಃಖದ ವಾರ್ತೆಗಳನ್ನು ಕೇಳುವಂಥ ಒಂದು ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ 17ರಿಂದ ಸ್ವಲ್ಪ ಸೂರ್ಯನ ಬೆಂಬಲದ ಕೊರತೆಯ ಒಂದು ಎಚ್ಚರಿಕೆಯನ್ನು ಗಮನಿಸ್ಕೋಬೇಕು. ಇನ್ನು ಮಂಗಳನ ವಿಚಾರ ಗಮನಿಸಿದರೆ, ಮಂಗಳನು ನಿಮಗೆ ಅಷ್ಟೇನು ಉತ್ತಮವಾಗಿರೋದಿಲ್ಲ. ದಶಮದಲ್ಲಿ 10ನೇ ಮನೆಯಲ್ಲಿ ಇರತಕ್ಕಂಥ ಮಂಗಳನು ಕೆಲವೊಂದು ವಿರುದ್ಧ ಮತ್ತು ವೈಚಿತ್ರ ಘಟನೆಗಳಿಗೆ ಸಹಾಯ ಆಗ್ಬೋದು. ಅಲ್ಲಿ ಕೆಲವೊಮ್ಮೆ ನಿಮ್ಮಲ್ಲಿ ಮನಸ್ಸಲ್ಲಿ ನಕಾರಾತ್ಮಕ ಭಾವನೆ, ಜಗಳ ಮಾಡುವಂಥ ಒಂದು ಬುದ್ಧಿ, ಇನ್ನಿತರಲ್ಲಿ ಕಲಹವಾಗುವುದು ಮಾಡುವಂಥದ್ದು, ಅಪರಾಧ ಕೃತ್ಯ ಅಥವಾ ಕ್ರೈಮ್ ಅಂತ ಹೇಳ್ತೀವಿ ಅಂತಹ ಮಾಡುವಂಥ ಒಂದು ಪ್ರೇರೇಪಣೆ ಎಲ್ಲ ಬರುವಂಥದ್ದು, ಅಥವಾ ಅಂತಹ ಕ್ರೈಮ್ ಮಾಡುವಂಥ ಕ್ರಿಮಿನಲ್ ವ್ಯಕ್ತಿಗಳ ಒಂದು ಸಹವಾಸ ಅಥವಾ ಫ್ರೆಂಡ್ಶಿಪ್ಪನ್ನು ನಿಮಗೆ ಮಾಡುವಂಥ ಒಂದು ಸಾಧ್ಯತೆ ಬರುವಂಥದ್ದು ಇವೆಲ್ಲ ಇದೆ. ಅದನ್ನು ಗಮನಿಸ್ಕೊಳ್ಳಿ. ಜೊತೆಗೆ ಇಲ್ಲಿ ನೀವು ಯಾವುದೇ ರೀತಿಯ ಅನೈತಿಕ ವಿಚಾರಕ್ಕೆ, ಭ್ರಷ್ಟಾಚಾರಕ್ಕೆ ಕೈ ಹಾಕಿ ಅದರಲ್ಲಿ ನಿಮಗೆ ಒಂದು ಕಪ್ಪು ಚುಕ್ಕೆ ಬರುವಂಥದ್ದಾಗಲಿ, ಅನೈತಿಕ ವಿಚಾರ ಇತ್ಯಾದಿಗಳಿಗೆ ಕೈ ಹಾಕಿ ಅದರಲ್ಲಿ ನಿಮಗೆ ಮಾನಹಾನಿ ಆಗುವಂಥದ್ದು, ಅವಮಾನ ಆಗುವಂಥ ಘಟನೆಗಳು ನಿಮಗೆ ಮಂಗಳನಿಂದ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಲ್ಲಿ ಶುಕ್ರನ ಬೆಂಬಲ, ಗುರುನ ಬೆಂಬಲ ಎಲ್ಲ ಅದ್ಭುತವಾಗಿದೆ. ಆದರೆ ಅಲ್ಲಿ ಇದರ ವಿಚಾರಗಳಿಗೆ, ವೈಯಕ್ತಿಕ ವಿಚಾರದ ಮೇಲೆ ಆ ಕಪ್ಪು ಚುಕ್ಕೆ ನಿಮಗೆ ಮಂಗಳನೂ ಕಾರಕ ಆಗ್ಬೋದು. ಇನ್ನು ಬುಧನ ವಿಚಾರ ಗಮನಿಸಿದರೆ, ಮಾಸಪೂರ್ತಿ ನಿಮಗೆ ಬುಧನ ಒಂದು ಆಶೀರ್ವಾದ ಇರುತ್ತೆ. ಆರಂಭದಲ್ಲಿ ಆತನು ಕರ್ಮದಲ್ಲಿಯೂ ಮತ್ತು ಲಾಭದಲ್ಲಿಯೂ ಇದ್ದು ಈ ಆರಂಭದಿಂದ ಆಗಸ್ಟ್ 22ರವರೆಗೂ ನಿಮಗೆ ಬುಧನ ಅನುಕೂಲ ಉತ್ತಮವಾಗಿದ್ದು ನಿಮ್ಮ ಉದ್ಯೋಗ, ವ್ಯಾಪಾರ, ಶಿಕ್ಷಣ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಅವರಿಗೆ ಹಲವಾರು ಅದ್ಭುತ ಅವಕಾಶಗಳು ಬರುವಂಥದ್ದು, ಹಿಂದೆ ಮಿಸ್ ಆದ ಕೆಲವು ಅವಕಾಶಗಳಿಗೆ ಮತ್ತೆ ಮರಳಿ ನಿಮಗೆ ಸಿಗುವಂಥದ್ದು, ಉದ್ಯೋಗ ಅಥವಾ ಉದ್ಯೋಗ ಬದಲಿ ಮಾಡುವಂಥದ್ದು, ಹೊಸ ಉದ್ಯೋಗದ ಅವಕಾಶ ಸಿಗುವಂಥದ್ದೆಲ್ಲ ಇರುತ್ತೆ ಬುಧನಿಂದಾಗಿ. ಗುರುಬಲ ನಿಮಗೆ ಮೊದಲೇ ಗೊತ್ತಿರುವಂತೆ ಗುರು ಶುಕ್ರರ ಅನುಗ್ರಹ ಅಂತ ಹೇಳ್ತೇನೆ. ಗುರು ನಿಮಗೆ ಲಾಭಸ್ಥಾನದ ಗುರುವಿಂದಾಗಿ ಲಾಭ, ಸುಖ, ಜಯ ಸಿಗುತ್ತೆ. ಮನೆ, ಭೂಮಿ ಕೊಳ್ಳುವಂಥ ಅವಕಾಶ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ, ಇನ್ನು ನಿಮ್ಮ ಉದ್ಯಮದಲ್ಲಿ, ವ್ಯಾಪಾರದಲ್ಲಿ ಹೆಚ್ಚು ಹಣ ಹೂಡಿಕೆ ಇನ್ವೆಸ್ಟ್ ಮಾಡುವಂಥ ಅವಕಾಶ ಎಲ್ಲ ಬರುತ್ತೆ. ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಗಳು, ಮಂಗಲ ಕಾರ್ಯಗಳು, ಮದುವೆ, ಮುಂಜಿ, ಗೃಹ ಪ್ರವೇಶ ಇತ್ಯಾದಿಗಳು ನಡೆಯುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಅದ್ಭುತವಾದ ಫಲ ನಿಮಗೆ ಗುರುವಿನ ಬಲ ಅಂದರೆ ಆನೆ ಬಲ ಇದ್ದಂತೆ ಹೇಳ್ತಾರೆ. ಹಾಗಾಗಿ ಇತರ ಎಲ್ಲ ಗ್ರಹಗಳಿಂದ ಸಿಗುವಂಥದ್ದು ಅಡ್ಡ ಪರಿಣಾಮವನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಗುರುಬಲಕ್ಕೆ ಇದೆ. ಅದು ನಿಮಗೆ ಈಗ ಒಲಿಯುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ಆತಂಕ ಪಡೋದಿಲ್ಲ. ಶುಕ್ರನು ಸಹ ನಿಮಗೆ ಜನ್ಮದಲ್ಲಿ ಇದ್ದು ಆತನು ವಿಶೇಷವಾದ ಲಾಭವನ್ನು, ಜಯವನ್ನು, ಸುಖವನ್ನು ಮಾಡ್ತಾನೆ. ಆದರೆ ದುಂದು ವೆಚ್ಚವನ್ನು ಸ್ವಲ್ಪ ನಿಯಂತ್ರಿಸಿ, ಅನಾವಶ್ಯಕ ಖರ್ಚುಗಳನ್ನು, ದುಂದು ವೆಚ್ಚಗಳನ್ನು, ದುರುಪಯೋಗವನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಅದರ ಹೊರತು ಶುಕ್ರನು ಸಹ ನಿಮಗೆ ಹಣಕಾಸಿನ ವಿಚಾರಕ್ಕೆ ಪೂರಕವಾಗಿದ್ದಾನೆ. ಇನ್ನು ಶನಿ ಮಹಾರಾಜರ ವಿಚಾರ ಗೊತ್ತಿರುವಂತೆ ಸಪ್ತಮದಲ್ಲಿ ಅದು 7ನೇ ಮನೆ ಇರತಕ್ಕಂಥ ಶನಿ ಮಹಾರಾಜರು ಕಲಹಕ್ಕೆ, ವಾಗ್ವಾದಕ್ಕೆ ಕಾರಣ ಆಗ್ಬೋದು. ದಾಂಪತ್ಯ ಕಲಹ ಬರ್ಬೋದು, ಗಂಡ ಹೆಂಡತಿಯರ ಮಧ್ಯೆ ಕಲಬೋದು, ಅಪರಿಚಿತರಲ್ಲಿ ಕಲಹ ಬರ್ಬೋದು. ಈ ಕಲಹವನ್ನು ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ವಿವಾಹ ವಿಚಾರದಲ್ಲಿ ಅಥವಾ ದಾಂಪತ್ಯ ವಿಚಾರದಲ್ಲಿ ಏನಾದರೂ ಅಡೆಪಡೆದ ಬರುವಂಥದ್ದು, ವಿವಾಹ ಫಿಕ್ಸ್ ಆಗಲಿಕ್ಕೆ ವಿಳಂಬ ಆಗುವಂಥದ್ದು ಅಥವಾ ಯಾವುದೇ ರೀತಿಯ ಕೊನೆಯ ಕ್ಷಣದಲ್ಲಿ ಅವರು ಮನಸ್ಸು ಬದಲಿಸುವಂಥದ್ದೆಲ್ಲ ಆಗುತ್ತೆ. ಆ ಬಗ್ಗೆ ಸ್ವಲ್ಪ ನೀವು ವಿಶೇಷವಾದ ಕಾಳಜಿಯನ್ನು ಗಮನಿಸ್ಕೋಬೇಕು.
ರಾಹು ಗ್ರಹ ನಿಮಗೆ ಪೂರಕವಾಗಿದೆ. ರಾಹುವಿನ ವಿಶೇಷವಾದ ಬೆಂಬಲ ಷಷ್ಠದಲ್ಲಿರುವ ಕಾರಣ ಆಕಸ್ಮಿಕ ಧನಲಾಭ, ಬಂಧು ಮಿತ್ರರಲ್ಲಿ ವಿಶೇಷವಾದ ಬಾಂಧವ್ಯ ಮೂಡುವಂಥದ್ದು, ಯಾವುದಾದ್ರೂ ಜಗಳಗಳು ಅಥವಾ ವಾಗ್ವಾದಗಳಿದ್ರೆ ಅದು ಯಾವುದೇ ಒಂದು ಆಗಂತುಕ ಕಾರಣದಿಂದ ಪರಿಹಾರ ಆಗುವಂಥದ್ದು, ಶತ್ರುಗಳಾಗಿದ್ದರೂ ಮಿತ್ರರಾಗುವಂಥದ್ದು, ಈ ರೀತಿ ಅನೇಕ ರೀತಿಯ ವೈರುಧ್ಯದ ಘಟನೆಗಳು ಮತ್ತೆ ಪರಿವರ್ತನೆಯಾಗಿ ನಿಮ್ಮ ಪರವಾಗಿ ಉತ್ತಮ ಘಟನೆಯಾಗಿ ಪರಿವರ್ತನೆ ಆಗುತ್ತೆ. ಕೇತು ನಿಮಗೆ ವಿರುದ್ಧವಾಗಿದ್ದಾನೆ. ಕೇತು ನಿಮಗೆ ವ್ಯಯಸ್ಥಾನದಲ್ಲಿದ್ದು ಅನೇಕ ಕಷ್ಟ ನಷ್ಟಗಳಿಗೆ ಸಾಧ್ಯತೆ ಆಗ್ಬೋದು. ಹಿಂದೆ ಹೇಳಿದಂಥ ಕೆಲವೊಂದು ವಿಚಾರಗಳಿಗೆ ಪೂರಕವಾಗಿ ಅಂದರೆ ಅಲ್ಲಿ ಕೆಲವೊಮ್ಮೆ ನಿಮಗೆ ಮಂಗಳನ ಒಂದು ಅಡ್ಡ ಪರಿಣಾಮ, ಬುಧನ ಅಡ್ಡ ಪರಿಣಾಮ ಇರುತ್ತೆ. ಅಂಥದ್ದು ರೀತಿಯ ಅಡ್ಡ ಪರಿಣಾಮಕ್ಕೆ ಸ್ವಲ್ಪ ಈ ಕೇತು ಸಹ ಕೈ ಜೋಡಿಸ್ಬೋದಾಗಿದೆ. ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಕೋಬೇಕು. ನಿಮಗೆ ಇನ್ನು ಚಂದ್ರನ ಬೆಂಬಲ ವಿಚಾರ ಗಮನಿಸಿದರೆ 2 ದಿನಕ್ಕೂ ಚಂದ್ರನ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಬೇರೆ ಒಂದು ದಿನಗಳಲ್ಲಿ ಇರುತ್ತೆ, ಕೆಲವೊಂದು ದಿನಗಳು ಇರೋದಿಲ್ಲ. ಅದು ಯಾವ್ಯಾವ ದಿನಗಳಲ್ಲಿ ಚಂದ್ರನ ಅನುಕೂಲತೆ ಇದ್ದರೆ ಗಮನಿಸೋಣ. ಈ ಆಗಸ್ಟ್ 1, 2, 3, 4, 9, 10, 11, 12, 13, 16, 17, 20, 21, 22, 23, 28, 29, 30 ಇಷ್ಟು ದಿನಾಂಕಗಳು ಅಂದರೆ ಸುಮಾರು 19 ದಿನಾಂಕಗಳು ನಿಮಗೆ ಚಂದ್ರನ ಬೆಂಬಲ ಅದ್ಭುತವಾಗಿ ಸಿಗುತ್ತೆ. ಅಂದರೆ ಹೆಚ್ಚು ರಾಶಿಗಳ ಹೆಚ್ಚು ದಿನಗಳು ನಿಮಗೆ ಅದ್ಭುತವಾಗಿ ಚಂದ್ರನ ಬೆಂಬಲ ಸಿಗ್ತಾ ಇದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯ, ಭೇಟಿ, ಒಪ್ಪಂದ, ಸಹಿ ಮಾಡೋದಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿಯ ವೈಯಕ್ತಿಕ ವಿಚಾರಗಳಿಗೆ ಅತ್ಯುತ್ತಮವಾದ ದಿನ ನಿಮಗೆ ಚಂದ್ರನ ಬೆಂಬಲ ಇರುವಂಥದ್ದಾಗುತ್ತೆ. ಬಣ್ಣಗಳ ವಿಚಾರ ನೀವು ಯಾವ ರೀತಿ ಬಳಸ್ಬೋದು, ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ಅದು ಗುರುವಿನ ಸಂಕೇತ ತಿಂಗಳ ಪ್ರತಿ ಬಳಸ್ಕೊಳ್ಳಿ. ಅಲ್ಲಿ ಗ್ರೇ ಅಥವಾ ಬೂದು ಬಣ್ಣ ನಿಮಗೆ ರಾಹುವಿನ ಸಂಕೇತ, ಅದು ಮತ್ತು ಸಂಖ್ಯೆ 4 ಇದು ರಾಹುವಿನ ಸಂಕೇತ, ಅದನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಇನ್ನು ವೈಟ್ ಅಥವಾ ಬಿಳಿಯ ಬಣ್ಣ ಶುಕ್ರನ ಸಂಕೇತ, ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆ 6 ಹಾಗಾಗಿ ಇದನ್ನು ಸಹ ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ವರಜ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ಅದು ಸೂರ್ಯನ ಸಂಕೇತ, ಇದನ್ನು ಆರಂಭದಿಂದ 16ರವರೆಗೆ ಆಗಸ್ಟ್ 1ರಿಂದ 16ರವರೆಗೆ ಅಷ್ಟೇ ಬಳಸ್ಕೊಳ್ಳುವಂಥದ್ದು. ಇನ್ನು ನಿಮಗೆ ಬುಧನ ಬೆಂಬಲ ತಿಂಗಳ 22ರಿಂದ ಆರಂಭ ಆಗುತ್ತೆ. ಅಲ್ಲಿ ವಿಶೇಷವಾಗಿ ಈ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಇದನ್ನು 22ರಿಂದ ನೀವು ಬಳಸ್ಕೊಳ್ಬೋದಾಗಿದೆ. ಒಟ್ಟಿನಲ್ಲಿ ಈ ಒಂದು ಕನ್ಯಾ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ಅನೇಕ ರೀತಿಯ ಅದ್ಭುತವಾದ ಶುಭ ಸುಖ ಲಾಭ ಜಯಗಳು ಇರುತ್ತೆ. ವಿಶೇಷವಾಗಿ ಅಲ್ಲಿ ಇರತಕ್ಕಂತಹ ಗುರುವಿನ ಬೆಂಬಲ, ಶುಕ್ರನ ಬೆಂಬಲ ನಿಮಗೆ ಬೆನ್ನೆಲುಬಾಗಿ ಇದೆ. ವಾಹಿನಿಯನ್ನು ತಾವು ನಿರಂತರ ಪ್ರೋತ್ಸಾಹಿಸಿದ್ದೀರಾ. ಇನ್ನು ನಿಮಗೆ ದೋಷಗಳನ್ನು ಕಳ್ಕೊಳ್ಳೋಕೆ ಗೊತ್ತಿರುವಂತೆ ಶಿವ, ಶಂಕರ, ನಾರಾಯಣ, ವಿಷ್ಣು ಅಥವಾ ಈ ಗಣೇಶ, ಸುಬ್ರಹ್ಮಣ್ಯ, ದೇವಿ, ಹನುಮಾನ್ ಮುಂತಾದ ಭಕ್ತಿಗಳು ಮಾಡ್ಬೋದು. ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪುರ ಸ್ತೋತ್ರ, ನವಗ್ರಹಗಳ ಸ್ತೋತ್ರ ಇತ್ಯಾದಿಗಳನ್ನ ಪಠನೆ ಮಾಡ್ಬೋದಾಗಿದೆ. ದಾನ ಧರ್ಮದ ಮಾರ್ಗ ಸಹ ಉತ್ತಮ ಆಯ್ಕೆ ಆಗಿರುತ್ತೆ. ಹಾಗೆ ಕನ್ಯಾ ರಾಶಿಯವರಿಗೆ ಎಲ್ಲ ಆಗಸ್ಟ್ ತಿಂಗಳಲ್ಲಿ ಯಶ, ಕೀರ್ತಿ, ಜಯಲಾಭಗಳು ಸಿದ್ಧಾಗಲಿ. ವಾಹಿನಿಯನ್ನು ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನೀವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.